ಹಾಯ್ ಹಲೋ ನಮಸ್ಕಾರ. ನಾವೀಗ ಚಿತ್ರದುರ್ಗದಲ್ಲಿ ಇರ್ತಕ್ಕಂತಹ ಒಂದು ಕುರಿ ಮಾರ್ಕೆಟಲ್ಲಿ ಇದ್ದೀವಿ. ಇಲ್ಲಿ ಎಲ್ಲ ಥರದ ಜನರು ಕೂಡ ಬಂದಿರ್ತಾರೆ. ಈ ಚುನಾವಣೆ ಬಗ್ಗೆ ಅವರವರ ಅಭಿಪ್ರಾಯವನ್ನು ಕೇಳೋಣ. ಹೇಗಾಗ್ತೀರ ಅಣ್ಣ ಜೋರಾಗಿ ಹೇಳ್ರಿ. ಏನೋ ಬೇಜಾರಾಯ್ತು ಅಂದ್ರೆ ಬಿಜೆಪಿನ ಗೆದ್ರೆ ಚೆನ್ನಾಗಿ ಅಂತ ನೀವು ಏನೋ ಕೆಲಸ ಕೇಳಿದ್ರೆ ಮಾಡಿಬಿಡಲ್ಲ ಬೇಜಾರಾಯ್ತು ಅಲ್ಲಲ್ಲ ಇರೋದು ಬೇಜಾರೈತೆ. ಅವ್ರು ಕೆಲಸ ಮಾಡೋದು ಮಾಡಿಲ್ಲದ ಅದು ಬೇರೆ, ಇರೋದೇ ಬೇಜಾರೈತೆ. ಜೀವನನೇ ಬೇಜಾರೈತೆ. ಏನೈತಿ ಇವಾಗ ಕಾಂಗ್ರೆಸ್ ಹಾಕಲ್ಲ ಬಿಜೆಪಿ ಬಿಜೆಪಿ ಅಂದ್ರೆ ಮೋದಿ ಮೇಲೆ ತುಂಬಾ ನಂಬಿಕೆ ಐತೆ. ಐತೆ. ಅವ್ರು ಬಂದ್ರೇನೆ ಚೆನ್ನಾಗಿ, ಮೋದಿ ಅವ್ರು ಬಂದ್ರೇನೆ ಚೆನ್ನಾಗಿ ಸರ್ಕಾರ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಚಿತ್ರದುರ್ಗದ ಫ್ಲವರ್ ಮಾರ್ಕೆಟ್ ಅಲ್ಲಿ ಇದೀವಿ. ಇಲ್ಲಿನ ಜನಗಳಿಗೆ ಈಗ ಇನ್ನೇನು 4 ದಿನದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಇವರಿಗೆ ಏನು ಅಭಿಪ್ರಾಯ ಇದೆ ಮತ್ತು ಇವರ ಆಯ್ಕೆ ಯಾವುದು ಅಂತ ಕೇಳೋಣ ಬನ್ನಿ. ನಿಮಗೆ ಯಾವ ಪಕ್ಷ ಬಂದರೆ ಚೆನ್ನಾಗಿ, ಮತ್ತೆ ನಿಮ್ಮ ಆಯ್ಕೆ ಯಾವುದು ಮತ್ತೆ ಯಾಕೆ? ನಮಗೆ ಕಾಂಗ್ರೆಸ್ ಪಕ್ಷ ಬಂದರೆ ಚೆನ್ನಾಗಿದೆ. ಏನಕ್ಕೆ ಅಣ್ಣ? ಅವ್ರು ಬಿಜೆಪಿ ಬರೋಬ್ಬರೇ ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾರೆ. ಸೋಮಾಜಿ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಬಡೂರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಒಳ್ಳೆಯದು. ಕಾಂಗ್ರೆಸ್ ಪಾರ್ಟಿ ಬಂದರೆ ಅಭಿವೃದ್ಧಿ ಚೆನ್ನಾಗುತ್ತೆ ಅಂತ ಎಲ್ಲರಿಗೆ ಆಗ್ತದೆ. ಹೆಣ್ಮಕ್ಳಿಗೆ ಎಲ್ಲರೂ ಚೆನ್ನಾಗಿರ್ತದೆ. ಬಡವರು ಎಲ್ಲ ಚೆನ್ನಾಗಿ ಎಲ್ಲ ಆರೋಗ್ಯ ಎಲ್ಲ ಇದು ಮಾಡಿ ಎಲ್ಲ ಬಸ್ ಮಾಡಿ ಬರ್ತಾ ಇದೆ. ಎಲ್ಲ ಸವಲತ್ತು ಮಾಡಿ ಒಂದು ಮನೆಗೆ 3 ರಿಂದ 4 ಸಾವಿರ ರೂಪಾಯಿ ಇನ್ಕಮ್ ಐತೆ. ಬಡವರೆಲ್ಲ ಚೆನ್ನಾಗದಾರ. ಇವತ್ತು ಬಡವರೆಲ್ಲ ಚೆನ್ನಾಗಿ ಬಡವರೆಲ್ಲ ರೈತರು ಬಡ್ದು ನಮ್ ದುಡ್ಡು ನಮ್ಗೆ ಹಾಕ್ಬೇಕಾ? ಮತ್ತೆ ಕೈ ಇದ್ದ ಕೊಡ್ಬೇಕಾಯ್ತು. ಅವನು 4% ಮೇಲೆ ಮಾಡಿದ್ದು ಇಲ್ಲಲ್ಲ. ಅವನೇ ಕೈ ಇದ್ದೇನು ಕೊಡಲ್ಲ. ಕಾಂಗ್ರೆಸ್ ನಮ್ಗೆ ಪೂರ ವಜೆ ಆಗೈತಿ. ಏನಾಗಿತ್ತು? ಅದು ಬಂದ್ಬಿಟ್ಟು ಎಲ್ಲದೆಲ್ಲ ಕೊಲೆ ಸುಳಿಗೆ ದಾಂಗೆ. ಬಿಜೆಪಿ ಯಾವ್ದು ಹಂಗೆ ಮಾಡೈತೆ? ಯಾವ್ದು ಹಂಗೇನು ಮಾಡಿದ್ರು ದೇಶ ಮುಂದಕ್ಕೆ ಬಂದೈತಿ. ಅಭಿವೃದ್ಧಿ ಆಗೈತಿ. 1 ರೂಪಾಯಿ ಮೇಲೆ 10 ರೂಪಾಯಿ ಮಾಡಿದಾರೆ. ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ, ಪಕ್ಷಕ್ಕೆ ಯಾರಾದ್ರೂ ಗೆಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾರು ಗೆದ್ದರೂ ಸಂತೋಷ, ಅಭಿವೃದ್ಧಿ ಆಗುತ್ತೆ. ಈ ರಾಜ್ಯ ದೇಶ ಎಲ್ಲ ಅಭಿವೃದ್ಧಿ ಆಗುತ್ತೆ. ಈಗ ಪ್ರಧಾನಿ ಯಾರಾದ್ರೆ ನಿಮಗೆ ಅಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನ್ಸುತ್ತೆ? ಪ್ರಧಾನಿ ಬಗ್ಗೆ ಮೋದಿನೇ ಇರಲಿ. ಇಲ್ಲಿ ಅಭಿವೃದ್ಧಿ ಮಾಡೋದು ಬೇಕು. ಮೋದಿನೇ ಇರಲಿ, ಅಭಿವೃದ್ಧಿ ಮಾಡೋದು ಬೇಕು. ಇನ್ನೊಂದು ಸ್ವಲ್ಪ ಜನನ ಮಾತಾಡ್ಸಕ್ ಬಂದಿದ್ದೀವಿ. ಅಣ್ಣ ಈಗ ಇನ್ನೇನು ಇನ್ನೊಂದು 4 ದಿನದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಆಯ್ಕೆ ಯಾವುದು ಮತ್ತೆ ಯಾಕೆ? ಯಾಕಣ್ಣ? ಏನಕ್ಕಣ? ಅವರು ಕಾಂಗ್ರೆಸ್ ಕಡೆಯಿಂದ ಭಾಳ ಅನುಕೂಲ ಆಗಿದೆ. ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ. ಬಸ್ ರೇಷನ್ ಯೂತ್ಸ್ಗೆ, ಕಾಲೇಜ್ ಹುಡುಗರಿಗೆಲ್ಲ ಚೆನ್ನಾಗಿದೆ. ಹಂಗಾಗಿ ನಾವು ಕಾಂಗ್ರೆಸ್ ಕಡೆಗೆ. ಅಣ್ಣ ನಿಮ್ಮ ಆಯ್ಕೆ ಯಾವ್ದಲ್ಲ? ನಮ್ದು ಕಾಂಗ್ರೆಸ್. ಯಾಕಣ್ಣ? ಒಳ್ಳೆ ಅಭಿವೃದ್ಧಿ ಕೆಲಸ ಆಗಿದೆ ನಮ್ಮ ದುರ್ಗದಾಗೆ. ಇಷ್ಟು ದಿನ ಏನೂ ಆಗಿರಲಿಲ್ಲ, ತುಂಬ ಅಭಿವೃದ್ಧಿಗಳಾಗಿದೆ. ಮುಂದೇನು ಆಗ್ತಾವ ಅಂತ ಭಾಳ ಇದೆ. ಅದಕ್ಕೋಸ್ಕರ ನಿಮ್ಮ ಆಯ್ಕೆ ಯಾವ್ದಲ್ಲ? ಕಾಂಗ್ರೆಸ್. ಏನಕ್ಕಣ? ಅಭಿವೃದ್ಧಿಗಳು ಕಾರ್ಯಗಳು ಚೆನ್ನಾಗಿ ಆಗ್ತವೆ. ಕಾಂಗ್ರೆಸ್ ಬಂದರೆ ಎಲ್ಲ ಬಡವರಿಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದು ಅಕ್ಕಿ ಕೊಡ್ತೈತೆ, ಮತ್ತೆ 2,000 ರೂಪಾಯಿ ದುಡ್ಡು ಆಗ್ತೈತೆ, ಅನುಕೂಲ ಆಗ್ತೈತೆ. ಕಾಮಗಾರಿಗಳು ಒಳ್ಳೇದಾಗ್ತಾವಂತ ಅದಕ್ಕೋಸ್ಕರ ಕಾಂಗ್ರೆಸ್. ಅಣ್ಣ ನಿಮ್ಗಳ ಅಭಿಪ್ರಾಯ ಏನು? ನಮ್ದು ಕಾಂಗ್ರೆಸ್ ಅಣ್ಣ. ಯಾಕೆ ಅಣ್ಣ? ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತ ನಿಮ್ಮ ಆಯ್ಕೆ. ಮತ್ತೆ ಯಾಕೆ? ಬಿಜೆಪಿ ಯಾಕೆ ಅಣ್ಣ? ನಮ್ಗೆ ಅದು ಬೇಕು. ಬಿಜೆಪಿ ಬೇಕು. ಅಣ್ಣ ನಿಮ್ದು ಏನಕ್ಕೆ? ದೇಶ ಇದು ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ನಿಮ್ಮ ಆಯ್ಕೆ. ನಿಮ್ಗೆ ಅಣ್ಣ? ಬಿಜೆಪಿ. ನಿಮ್ಮ ಆಯ್ಕೆ ಅದು ಏನಕ್ಕೆ? ಬಿಜೆಪಿ ಪಕ್ಷ ಬಂದ್ರೆ ಏನೇನು ಅಭಿವೃದ್ಧಿ ಆಗುತ್ತೆ ಅಂತ ನೀವೇ ಅನ್ಕೊಂಡಿದ್ದೀರಾ? ಒಟ್ಟು ಮೋದಿ ಪ್ರಧಾನಿ ಆಗಬೇಕು ಅಂತ ನಿಮ್ಮ ಆಯ್ಕೆ.
ಯಾವ್ದಕ್ಕೆ ಹಾಕ್ತೀರಾ ನೀವು ಓಟು? ಹೆಣ್ಮಕ್ಳು ಬಿಟ್ಟು ದೇಶ ಬಿಡಿ, ದೇಶದಲ್ಲಿ ರಾಜ್ಯಗಳು ಬಂದೋಬಸ್ತ್ ಇತ್ತು ಅಂದ್ರೆ ಯಾರು ದೇಶದ ಏನು ಮಾಡೋಕ್ಕಾಗಲ್ಲ. ಅವರ ರಾಜ್ಯಗಳು ಇಂಪ್ರೂವ್ಮೆಂಟ್ ಮಾಡೋದು, ರಾಜ್ಯಗಳು ಮಂತ್ರಿಗಳು ಅವ್ರ ಮುಖ್ಯಮಂತ್ರಿಗಳು ಅವರ ರಾಜ್ಯದಲ್ಲಿ ಅವರು ಇದು ಅವ್ರು ಯಾರು ಏನು ಮಾಡಿಲ್ಲ ಅಂದ್ರೆ ಯಾರು ಒಬ್ಬರೇ ಬಂದು ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾಗ್ತದೆ, ಎಲ್ಲ ಒಂದು ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ಬಿಟ್ಟಿದೆ. ನಿಂದೆಲ್ಲ ಮಾಡಿಲ್ಲ, ನಿಂದೆಲ್ಲ ಹಿಂದೆ ಹೋಗಿ ಬೋರ್ಡ್ಗಳು ನೋಡ್ರಿ, ಬಿಲ್ಡಿಂಗ್ಗಳು ನೋಡ್ರಿ, ಯಾರ ಹೆಸರು ಅಂತೇಳಿ. ಈಗ ಮಾಡಿರೋದು 10 ವರ್ಷದ ಬಿಲ್ಡಿಂಗ್ಗಳ ಹೆಸರು ಹೇಳ್ರಿ ಹೋಗಿ, ಕಲ್ಲದಾವೆ, ಶಿಲೆಗಳು ಅದಾವೆ. ಚಂದ್ರವಳ್ಳಿ ಯಾರು ಕಟ್ಸಿರು, ಆರ್ಟ್ಸ್ ಕಾಲೇಜ್ ಯಾರು ಕಟ್ಸಿರು, ಆರ್ಟ್ಸ್ ಕಾಲೇಜ್ ಮಸ್ಯಪ್ಪ ಅಂತ ಕಟ್ಸ್ಯಾರ. ಈಗ ಚಳ್ಳಕೆರೆ ಅಭಿವೃದ್ಧಿ ಆಗೈತೆ, ರಘುಮೂರ್ತಿ MLA ಆದ್ಮೇಲೆ ಚಳ್ಳಕೆರೆ ಅಭಿವೃದ್ಧಿ ಆಗೈತೆ. ಮತ್ತೆ ಯಾರು ಮಾಡಿದ್ರು ಮತ್ತೆ ಅದನ್ನೆಲ್ಲ? ಅದಕ್ಕೆ ನಾವೆಲ್ಲ ಕಾಂಗ್ರೆಸ್